ಸೋದರ ಮಾವನ ವಿದ್ಯಾಭ್ಯಾಸಕ್ಕಾಗಿ ಅಣ್ಣನ ಸಂತೋಷಕ್ಕಾಗಿ ನಿತ್ಯ ಈ ಹುಚ್ಚೇಶ್ವರನಲ್ಲಿ ಬೇಡಿಕೊಳ್ಳುತ್ತೇನೆ ಅಮ್ಮ, ಬೇಡಿಕೊಳ್ಳುತ್ತೇನೆ. ಅಣ್ಣನ ಸಂತೋಷಕ್ಕಾಗಿ ಈ ಹುಚ್ಚೇಶ್ವರನಲ್ಲಿ ಬೇಡಿಕೊಳ್ಳುತ್ತೇನಮ್ಮ, ಬೇಡಿಕೊಳ್ಳುತ್ತೇನೆ. ಇಲ್ಲಪ್ಪ, ರಾಯಣ್ಣನಂತ ಅಣ್ಣ ಏನಿನ ಮಗಳಿಗೆ ಅಣ್ಣನಾಗಿ ಬರಬೇಕಾದ್ರೆ ನಿನ್ನ ಮಗಳು ಪುಣ್ಯ ಮಾಡಿರ್ಬೇಕು ಅಪ್ಪಾಜಿ, ಪುಣ್ಯ ಮಾಡಿರ್ಬೇಕು. ನಿನ್ನ ನುಡಿಯನ್ನು ಕೇಳಿ ಸಮುದ್ರದ ಅಲೆಯನ್ನು ಉಕ್ಕಿ ಬರುವಂತ ನನ್ನ ಮನಸ್ಸು ಆನಂದ ಆಗುತ್ತದೆ ಅಮ್ಮ, ಆನಂದ ಆಗುತ್ತದೆ. ಈ ನನ್ನ ಮನೆಯ ಗೋಪುರಕ್ಕೆ ನೀನು ಬಂಗಾರದ ಕಳಸಮ್ಮ, ಬಂಗಾರದ ಕಳಸು. ಅಪ್ಪ, ತಂದೆಯಾದ ನೀವು ಮಕ್ಕಳಾದ ನಮಗೆ ಈ ರೀತಿ ಹೊಗಳಿದ್ರೆ ಗಟ್ಟಿಯಾದ ಬಂಗಾರವನ್ನ ಮನೆಯಲ್ಲಿ ಇಟ್ಕೊಂಡಂತಾಗುತ್ತದೆ ನಿಮ್ಮ ಮಾತಿನ ಹೊಗಳಿಕೆ. ಗಟ್ಟಿವಾದ ಬಂಗಾರ ಮನೆಯಲ್ಲಿ ಇಟ್ಟುಕೊಂಡರು ಅದಕ್ಕೆ ಶೋಭೆ ಬರಲಾರ್ದಮ್ಮ, ಶೋಭೆ ಬರಲಾರ್ದು. ಸಿಂಗಾರವಾದ ವದನಗಳಾಗಿ ಸಿರಿಯರ ಮೇಲೆ ಹಾಕಿದರು ಅದಕ್ಕೆ ಕಷ್ಟ ಬರೋದಮ್ಮ, ಕಷ್ಟ ಬರೋದು. ಅಂದ್ರೇನಪ್ಪಾಜಿ, ಏನಿನ ಮಾತಿನ ಒಗಟಿನ ಗುಟ್ಟು? ಮನಸ್ಸಿನ ಮಗಳೇ ಸೀತಾ, ವಯಸ್ಸಿಗೆ ಬಂದ ನಿಮ್ಮಂಥ ಹೆಣ್ಣು ಮಕ್ಕಳು ಬಂಗಾರ ಇದ್ದಂತೆ ಅಮ್ಮ, ಬಂಗಾರ ಇದ್ದಂತೆ. ಗಟ್ಟಿವಾದ ಬಂಗಾರ ಇದ್ದಂತೆ ಅಮ್ಮ, ಗಟ್ಟಿವಾದ ಬಂಗಾರ ಇದ್ದಂತೆ. ಗಟ್ಟಿವಾದ ಬಂಗಾರವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ನಮ್ಮಂಥ ಹಿರಿಯರಾದ ನಮ್ಮಂಥ ಧರ್ಮವಲ್ಲಮ್ಮ, ಧರ್ಮವಲ್ಲ. ಈ ವರ್ಷ ಹೇಗಾದರೂ ಮಾಡಿ ನಿನ್ನ ಸೋದರ ಮಾವನಿಗೆ ರವಿಕುಮಾರನಿಗೆ ನಿನಗೂ ಮದುವೆ ಮಾಡಿ ನನ್ನ ತಲೆ ಮೇಲಿನ ಭಾರ ಇಳಿಸಿಕೊಳ್ಳುತ್ತೇನಮ್ಮ, ನನ್ನ ತಲೆ ಮೇಲಿನ ಭಾರ ಇಳಿಸಿಕೊಳ್ಳುತ್ತೇನೆ. ಅಂದ್ರೆ ಹೊಸದಾಗಿ ಮದುವೆಯಾಗಿ ಗಂಡನ ಮನೆಗೆ ಹೋಗುವ ಹೆಣ್ಣು ಮಕ್ಕಳು ಹುಟ್ಟಿದ ಮನೆಯ ಕೀರ್ತಿಯನ್ನ, ಗಂಡನ ಮನೆಯ ಗೌರವವನ್ನು ಕಾಪಾಡಬೇಕಾದ್ರೆ ಹೆಣ್ಣು ತಂದೆ ತಾಯಿಯರು ಶಾಲೆ ಕಲಿಸುವ ಗುರುವಿನಂತೆ ಆಗಬೇಕು ಅಂತ ನಿನ್ನ ಮಾತಿನ ಉದ್ದೇಶ ಅಲ್ವೇನಪ್ಪ? ಸೀತಾ, ನೀನು ಎಷ್ಟು ಧ್ಯಾನಿ ಇರುತ್ತೀಯಮ್ಮ, ಎಷ್ಟು ಧ್ಯಾನಿ ಇರುತ್ತೆ. ನೀನು ನುಡಿಗಳನ್ನು ಕೇಳಿ ನನ್ನ ಮನಸ್ಸಿಗೆ ಎಷ್ಟು ಆನಂದ ಆಗುತ್ತದೆ ಅಮ್ಮ, ಎಷ್ಟು ಆನಂದ ಆಗುತ್ತದೆ. ಇಂಥ ಆನಂದದ ಸನ್ನಿವೇಶದಲ್ಲಿ ನಿನ್ನ ಹಡದವ ಇದ್ದಿದ್ದರೆ ಎಷ್ಟು ಅಪ್ಪ, ಹಡಿದವಳು ಇರದಿದ್ರೆ ಏನಾಯ್ತು ಅಪ್ಪಾಜಿ? ಜನ್ಮವಿತ್ತ ಜನ್ಮದಾತ ನೀನಿರುವೆ ಅಲ್ಲಪ್ಪ. ತಂದೆ ತಾಯಿ ಎಲ್ಲ ಸ್ವರೂಪವೇ ನೀನಾಗಿರುವಾಗ ಗ್ರಹಣೆ ಬಗ್ಗೆ ಅಮ್ಮ ಹೇಳಿದ ಮಾತುಗಳು ಎಂದಿಗೂ ನನ್ನ ಹೃದಯದಲ್ಲಿ ಅಚ್ಚಳಿಯದೆ ಉಳಿದು ಬಿಟ್ಟಿದೆ ಅಪ್ಪಾಜಿ. ಗುರುವಿನ ಬಗ್ಗೆ ನಿನಗೇನು ತಿಳಿತಿದೆಯಮ್ಮ? ಹೆಣ್ಣಿಗೆ ಹುಟ್ಟಿದ ಮನೆ ಸ್ಥಿರವಲ್ಲ, ಗಂಡನ ಮನೆಯೇ ಶಾಶ್ವತ. ಹುಟ್ಟಿದ ಮನೆಯಲ್ಲಿ ಹಾಗೂ ಕೊಟ್ಟ ಮನೆಯಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಹೆಣ್ಣು ಸಹಿಸಿಕೊಂಡು ಹೋಗಿರಬೇಕು ಅಂತ ನನ್ನ ಆಡಿದ ನುಡಿಯಂತೆ ನಡೆಯುವ ಸದ್ಬುದ್ಧಿಯನ್ನು ದಯಪಾಲಿಸುವಂತ ನಾನು ಕೂಡ ಆ ದೇವರಲ್ಲಿ ಬೇಡ್ಕೋತೀನಿ ಅಪ್ಪಾಜಿ. ನೋಡು ಮಗಳೇ, ಒಟ್ಟಾರೆ ಹೇಳಬೇಕಂದರೆ ನನ್ನ ತಂಗಿಯ ಮಗನಾದ ರವಿಕುಮಾರನಿಗೂ ನಿನಗೂ ಮದುವೆ ಮಾಡಿ ನಿಮ್ಮ ಅಣ್ಣನಾದ ರಾಯಣ್ಣನಿಗೂ ಆದರ್ಶ ಸತಿಯನ್ನು ಧರಿಸಿ ನಾನು ನಿಮ್ಮ ಇಬ್ಬರ ತಲೆ ಮೇಲೆ ಅಕ್ಷತೆ ಹಾಕಿ ನನ್ನ ತಲೆ ಮೇಗಿನ ಭಾರ ಇಳಿಸಬೇಕನ್ನೋದೇ ನನ್ನ ಆಸೆ. ನೋಡಮ್ಮ ಸೀತಾ, ಇನ್ನೊಂದು ವಿಷಯ ಮರ್ತೇ ಬಿಟ್ಟಿದೆ. ಮೈಸೂರಿನಿಂದ ನಿನ್ನ ಸೋದರ ಮಾವನಾದ ರವಿಕುಮಾರ ಒಂದು ಪತ್ರವನ್ನು ಬರೆದಿದ್ದಾನೆ. ಏನು, ನನ್ನ ಮಾವ ಪತ್ರ ಬರೆದಿದ್ದಾನ? ಅಪ್ಪಾಜಿ ತಾರಪ್ಪ ಆ ಪತ್ರನ. ಆ ಪತ್ರ ನೋಡಿದ್ರೆ ನನ್ನ ಮನಸ್ಸಿಗೆ ಸಮಾಧಾನನೇ ಇರೋದಿಲ್ಲ. ಸ್ವಲ್ಪ ತಡಿಯಮ್ಮ, ಕೊಡುತ್ತೇನೆ.
ಬಂದಿದ್ದೆಂದು ಎಷ್ಟು ಸಂತೋಷಾಗಿ ನಗುತ್ತಿದೆಯಲ್ಲಮ್ಮ. ಅದರಲ್ಲಿ ಏನು ಬರೆದ ನನಗೂ ಸ್ವಲ್ಪ ತಿಳಿಸಿ ಹೇಳಬಾರದು? ಶ್ರೀಯತ್ತ ಮಾವನವರಿಗೆ ಮೈಸೂರಿಂದ ನಿನ್ನ ತಂಗಿಯ ಮಗನಾದ ರವಿ ಮಾಡುವ ನಮಸ್ಕಾರಗಳು. ಇಲ್ಲಿ ನಾನು ಚೆನ್ನಾಗಿದ್ದೀನಿ. ನನ್ನ ವಿದ್ಯಾಭ್ಯಾಸವು ಚೆನ್ನಾಗಿ ನಡೆದಿದೆ. ಇದೇ ತಿಂಗಳು 12ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೂ ನನ್ನ ಕಾಲೇಜ್ ರಜೆ ಇದೆ. ಇದೇ ತಿಂಗಳು 13ನೇ ತಾರೀಕಿಗೆ ನಾನು ಊರಿಗೆ ಬರ್ತಾ ಇದ್ದೀನಿ. ಈ ವಿಷಯ ರಾಯನಿಗೂ ಹಾಗೂ ಸೀತಾಳಗೂ ತಿಳಿಸ್ಬಿಡಿ. ಇಂತಿ ನಿಮ್ಮಳೆಯ ರವಿ. ಬಂದು ಒಂದು ಎರಡು ತಿಂಗಳು ಇದ್ದು ಹೋದ್ರಾಯ್ತು ಬಿಡಮ್ಮ. ಸೀತಾ ಆ ಹುಚ್ಚೇಶ್ವರನ ಜಾತ್ರೆ ನಿಮಿತ್ತವಾಗಿ ಟಗರಿನ ಕಾಳಗಕ್ಕೆ ಹೋದ ನಿಮ್ಮ ಅಣ್ಣ ರಾಯಣ್ಣ ಇನ್ನೂ ಬಂದಿಲ್ಲ. ಕುರಿಯನ್ನು ಕಾಯಲಿಕ್ಕೆ ನಾನೇ ಹೋಗುತ್ತೇನೆ. ಒಳಗೆ ಗಳಕ್ಕೆ ಹಾಕಿದ ಕಂಬಳಿ ಕೊಯ್ಲನ್ನು ತೆಗೆದುಕೊಂಡು ಬಾರಮ್ಮ, ತೆಗೆದುಕೊಂಡು ಬಾ. ಸೀತಾ, ನಿಮ್ಮ ಅಣ್ಣ ರಾಯಣ್ಣ ಬಂದ ನಂತರ ಕುರಿ ಕಾಯಲಿಕ್ಕೆ ನಾನೇ ಹೋಗಿದ್ದೇನೆಂದು ಹೇಳು. ನಾನಿನ್ನು ಹೋಗಿ ಬರ್ತೇನಮ್ಮ. ಆಯ್ತಪ್ಪಾಜಿ, ರಾಯಣ್ಣ ಬಂದ ತಕ್ಷಣ ಹೇಳಿ ಕಳಿಸ್ಕೊಟ್ಬಿಡ್ತೀನಿ. ನೀನು ಹೋಗ್ಬಾ ಅಪ್ಪಾಜಿ. ಅಮ್ಮ, ತಾಯಿ ಇಲ್ಲದ ತಪ್ಪಲಿ ನಾನು ಅಂತ ತಿಳಿದು ನಮ್ಮ ತಂದೆ ನನ್ನನ್ನು ಕಣ್ಣಿನಲ್ಲಿ ಕಣ್ಣಿಟ್ಟು ಜೋಪಾನ ಮಾಡ್ತಾ ಇದ್ದಾರೆ. ಆದರೆ ತಾಯಿ ಇಲ್ಲ ಅನ್ನೋ ಕೊರಗು ನಿತ್ಯ ನನ್ನನ್ನು ಕಾಡ್ತಾ ಇದೆಯಮ್ಮ, ನಿತ್ಯ ನನ್ನನ್ನು ಕಾಡ್ತಾ ಇದೆ. ಸೀತಾ, ಮಾಮ ಬನ್ನಿ ಮಾಮ, ಈಗ ಬಂದ್ರಾ? ಹೌದು ಸೀತಾ, ಈಗ ತಾನೇ ಬರ್ತಾ ಇದ್ದೇನೆ. ಚೆನ್ನಾಗಿರ್ವೆ ಮಾಮ? ನಿಮ್ಮ ತಂದೆಯಿಂದ ಆಗ ನಿಮ್ಮ ಅಣ್ಣನಿಂದ ನಾನು ಚೆನ್ನಾಗಿರುವ ಸೀತಾ, ನೀನು ಚೆನ್ನಾಗಿರುವ ತಾನೆ? ನಾನು ಚೆನ್ನಾಗಿದ್ದೀನಿ ಮಾಮ. ಇದೇನು ಏನು ಸೀತಾ, ಇದೇನು ಫೋಟೋ ಹಿಡಿದು ನಿಂತಿರೋವಲ್ಲ, ಯಾಕೆ? ಅದು ಅವ್ವನ ನೆನಪಾಯಿತು ಅಂತ ಹೇಳಿದ್ರೆ ನನಗಿಂತ ಹೆಚ್ಚಿನವಾಗಿ ನನ್ನ ಮಾವ ದುಃಖ ಪಡ್ತಾರೆ. ಬೇಡ, ಈ ವಿಷಯ ಅವ್ರ ಮುಂದೆ ತಿಳಿಸೋದೇ ಬೇಡ. ಅದೇನಿಲ್ಲ ಮಾವ, ಅವ್ವನ ಪುಟ್ಟಕ್ಕೆ ಧೂಳು ಬಿದ್ದಿತ್ತು, ಅದನ್ನು ಒರೆಸ್ತಾ ಇದ್ದೆ, ಅಷ್ಟರಲ್ಲಿ ಕಣ್ಣಲ್ಲಿ ಏನೋ ಬಿತ್ತು ಅಷ್ಟೇ. ಸೀತಾ, ಮನೆಯಲ್ಲಿ ಯಾರು ಕಾಣಿಸ್ತಾ ಇಲ್ಲ, ಯಾಕೆ? ಅಪ್ಪ ಕುರಿ ಕಾಯೋದಕ್ಕಿಂತ ಇದಕ್ಕೆ ತಾನೇ ಹೊರಗಡೆ ಹೋದರು. ರಾಯಣ್ಣ ಆದಾಪುರ ಬಾಳಪ್ಪನ ಜಾತ್ರಾಗ ಟಗರಿನ ಕಾಳಗ ಏರ್ಪಡಿಸ್ಯಾರಂತ ಅಲ್ಲಿಗೆ ನಮ್ಮ ಮೈಲಾರಿನ ಕರ್ಕೊಂಡು ಹೋಗಿದ್ದಾನೆ. ಅಂದಾಗೆ ಮಾಮ, ನಿನಗೆ ಎಷ್ಟು ದಿನ ರಜೆ? ನಿನ್ನ ಮುದ್ದಿನ ಮುಖ ನೋಡಲು ನನಗೆ ಇರುವುದು ಕಾಲ ಅವಕಾಶ ಮಾತ್ರ ಕೇವಲ 2 ವಾರ ಮಾತ್ರ. ಹೋಗ್ಲಿ ಬಿಡು ಮಾಮ. ಅಂದಹಾಗೆ ನಿಮ್ಮ ಜೊತೆಗೆ ಯಾರಾದರೂ ಬಂದಿದ್ದಾರಾ ಅಥವಾ ನೀವೊಬ್ಬರೇ ಬಂದಿದ್ದೀರಾ? ಜೊತೆ ಇಲ್ಲದ ಜೀವನದಲ್ಲಿ ಬಾಡಿಗೆ ಕೋಲೆಯಲ್ಲಿ ಮಲಗಿ ಶಾಲೆ ನಾನು ಕಲಿತು ಜೊತೆ ಎಲ್ಲಿಂದ ಬರಬೇಕು ಸಂಗೀತ, ಎಲ್ಲಿಂದ ಬರಬೇಕು? ಅಷ್ಟೇ ಯಾಕೆ, ಮುದ್ದಿನ ಚಿಕ್ಕನಂದು ತಂದೆ ತಾಯಿ ಕಳೆದುಕೊಂಡು ನಿನ್ನ ತಂದೆ ಆದಂಥ ನಾನು ಸೆಳಕಿ ಬೆಳೆಸಿ ಜೋಪಾನ ಮಾಡಿಯನ್ನು ಬೆಳೆಸಿ ಉರ್ಚಿದ್ದರೆ ನಮ್ಮ ಮಾವನ ಆಸೆ ಅಂತೆ ನಿನ್ನ ಕೈ ಹಿಡಿದು ನಿನ್ನನ್ನು ನನ್ನ ಸತಿ ಎಂದು ಪಡೆದ ಮೇಲೆ ನನ್ನ ಮಾವನ ಮನಸ್ಸಿಗೆ ಶಾಂತಿ ಹಾಗೂ ನಿನ್ನ ಮನಸ್ಸಿಗೆ ನೆಮ್ಮದಿ ತಾನೆ. ಮಾಮ, ನೀವು ಕೂತ್ಕೊಳ್ಳಿ, ನಾನು ಈಗಲೇ ಒಳಗೋಗಿ ಅಡುಗೆ ಮಾಡಿಬಿಡ್ತೀನಿ. ಅಪ್ಪ ಅನ್ನ ಬಂದ ನಂತರ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಸೀತಾ, ನಿನ್ನ ಊಟ ಆಮೇಲೆ ಇರುವಂತೆ ನನಗೆ ಮೊದಲೇ ಟಿಫನ್ ಕೊಟ್ಟು ನನ್ನ ಮನಸ್ಸಿಗೆ ಶಾಂತಿ ಮಾಡಲ್ಲ ಅಂದರೆ ನಿನ್ನ ಮುದ್ದಿನ ದನೆಯಲ್ಲಿ ಬರಲಿ ಒಂದು ಇಂಪಾದ ಗೀತೆ. ಜೊತೆಯಾಗಿ ಹಿತವಾಗಿ ಸೇರಿ ನಡೆಯುವ
ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸಿರಿ ನುಡಿವ ನನ್ನ ಬದುಕಲ್ಲಿ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾಳೆ ನೆರಳಲ್ಲಿ ಆ ಸೂರ್ಯನಲ್ಲಿ ಒಲವಿಲ್ಲ ನಾವೀಗ ಈ ಗಂಗೆ ಬದಿಲಲ್ಲಿ ಒಂದಾಗಿ ಸವಿಯಾದ ಮಾತು ನುಡಿವ ಹಗಲಲ್ಲಿ ಕಂಡಾಸೆ ಇರುಳಲ್ಲಿ ಬಂದಾಸೆ ಎಲ್ಲವೂ ಒಂದೇನೆ ನಿನ್ನನ್ನು ಪಡೆವಾಸೆ ಬೇರೇನು ನಾ ಕೇಳಿ ನನ್ನನೆಯಲ್ಲಿ ನಾವು ಎಂದು ಹೀಗೆ ಹರಿವ ನಾವು ಎಂದು ಹೀಗೆ ನಿನ್ನ ಬಿಡಲಾರೆ ನಾನೇ ನೋಡಿ ಮಾವ, ಇಲ್ಲೇ ಕೂತ್ಕೊಳ್ಳಿ, ನಾನು ಹೋಗಿ ಅಡಿಗೆ ಆಯ್ತು ಮಾಡ್ಬಿಡ್ತೀನಿ. ಸೀತಾ. ರವಿ, ಸೀತಾ ಯಾಕೆ ಮಾವ, ಏನಾಯ್ತು? ಆಗುವುದೆಲ್ಲ ಆಗಿ ಹೋಯ್ತಪ್ಪ, ಆಗಿ ಹೋಯ್ತು. ಅಪ್ಪಾಜಿ, ಯಾಕಪ್ಪಾಜಿ ಏನಾಯ್ತು? ಯಾಕೆ ಎಷ್ಟೊಂದು ಗಾಬರಿ ಆಗಿದೆಯಾ ನೀನು? ಆ ಜಮೀನ್ದಾರ ನನ್ನನ್ನು ಸಿಕ್ಕಾಪಟ್ಟಿ ಹೊಡೆದು ನಮ್ಮ ಕಂಬಳಿ ಕೊಲ್ಲೆಯನ್ನು ಕಸಿದುಕೊಂಡು ನಮ್ಮ ಕುರಿಗಳನ್ನು ಕಟ್ಟಿ ಹಾಕಿದ ನಮ್ಮ ಆ ಜಮೀನ್ದಾರ್ ಯಾಕೆ ಮಾವ ನಮ್ಮ ಕುರಿಗಳನ್ನು ಕಟ್ಟಿ ಹಾಕಿದ್ದಾನೆ? ರವಿ, ಪ್ರತಿ ಸಲನು ನಮ್ಮ ಹುಚ್ಚೇಶ್ವರ ಜಾತ್ರೆ ನಿಮಿತ್ತವಾಗಿ ಟಗರಿನ ಕಾಳಗದಲ್ಲಿ ನಮ್ಮ ಆ ಜಮೀನ್ದಾರ ಟಗರು ನಮ್ಮ ಟಗರಿಗೆ ಸೋತಿತ್ತಂತಪ್ಪ. ಆ ಟಗರು ಸೋತಿತ್ತ ಸೇಡಿಗಾಗಿ ನಾವು ಅವನ ತುಂಬಿದ ಶೇಂಗಾದ ಹೊಲದಲ್ಲಿ ನಮ್ಮ ಕುರಿ ಮೇದಿದವೆ ಎಂದು ನಮ್ಮ ಕುರಿಗಳನ್ನು ಕಟ್ಟಿ ಹಾಕಿದನಪ್ಪ, ಕಟ್ಟಿ ಹಾಕಿ. ಮಾವ ಈಗಲೇ ಆ ಜಮೀನ್ದಾರನ ಮನೆಗೆ ಹೋಗಿ
ಅವನ ಎದೆ ತಟ್ಟಿ ಹೇಳುತ್ತೇನೆ, ನನ್ನ ಕುರಿಯನ್ನು ಬಿಟ್ಟು ಬಿಡು ಅಂತ. ಬೇಡ ರವಿ, ಬೇಡ. ನಾಳೆ ನಾನೇ 4 ಮಂದಿ ಹಿರಿಯರನ್ನು ಕರೆದುಕೊಂಡು ಹೋಗಿ ನಾನು ಸಮಾಧಾನ ಹೇಳಿ ಬರ್ತೇನೆ. ರವಿ ಸೀತಾ ರಾಯಣ್ಣ ಬಂದನಂತೆ ಕಾಣುತ್ತದೆ. ಅವ ಬಂದ ನಂತರ ಈ ವಿಷಯ ಅವನ ಮುಂದೆ ಹೇಳಬೇಡಪ್ಪ, ಹೇಳಬೇಡಮ್ಮ, ಹೇಳಬೇಡ. ಹೇಳಿದರೆ ರಕ್ತದ ಕಾವಲಿಯನ್ನೇ ಹೊರುತ್ತದೆ. ಅಪ್ಪ ಸೀತಾ, ಈಗ ಬಂದೇನಪ್ಪ ರಾಯಣ್ಣ, ಈಗ ಬಂದೇನು. ಹೌದು ಅಪ್ಪ, ಈಗ ತಾನೇ ಬಂದೆ. ರವಿ, ನೀನು ಯಾವಾಗ ಬಂದಿದ್ವಿ? ನಾನು ಬಂದು 2 ತಾಸಾಯ್ತು ರಾಯಣ್ಣ. ಅಣ್ಣ, ಏನಾಯ್ತಣ್ಣ? ನೀನು ಟಗರಿನ ಕಾಳಕ್ಕೆ ಹೋದ ವಿಷಯ